ಈ ಶ್ರಮ ಮರಣಗಳ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂಥ ವೇದ ಭಾಗವು ಯೋಹಾನ 1ನೇ ಅಧ್ಯಾಯ 29-34. ದೇವರ ವಾಕ್ಯವನ್ನು ಓದಿ ಕೇಳೋಣ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದುದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈ ವಿಷಯವಾಗಿಯೇ. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವನಾಗಿ ಬಂದೆನು ಅಂದನು ಎಂಬುವಂಥದ್ದೇ. ಪ್ರೀತಿಯುಳ್ಳ ದೇವಜನರೇ, ಯೋಹಾನನ ಕುರಿತಾಗಿ ಸ್ನಾನಿಕನಾದ ಯೋಹಾನನು ನೀಡಿದಂಥ ಸಾಕ್ಷಿ ಮಾನವನ ಬಾಳಿನಲ್ಲಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಕ್ಷಿ ಭಾಳ ಮುಖ್ಯವಾಗಿ ಬೇಕಾಗ್ತದೆ. ನ್ಯಾಯಾಲಯಗಳಲ್ಲಿಯೂ ನಾವು ಸಾಕ್ಷಿಯನ್ನು ಕೇಳ್ತೇವೆ. ಯೆಹೂದ್ಯ ಪರಿಸಯರಿಗೆ ಭಯ ಮತ್ತು ಕುತೂಹಲ. ಇವರು ಯೆರೂಸಲೇಮಿನಿಂದ ಯಾಜಕರನ್ನು, ಲೇವಿಯರನ್ನು ಸ್ನಾನಿಕ ಯೋಹಾನನ ಬಳಿಗೆ ಕಳಿಸ್ತಾರೆ. ನೀನು ಕ್ರಿಸ್ತನೋ, ಪ್ರವಾದಿಯೋ, ಎಲಿಯನೋ, ನೀನು ಯಾರು ಎಂದು ನಮಗೆ ಹೇಳು ಎಂದು ಕೇಳುತ್ತಾರೆ. ಯೋಹಾನನು, ನಾನು ಮೆಸ್ಸಿಯನಲ್ಲ. ಹಾಗಾದರೆ ನೀನು ಯಾರು? ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ, ಅಡವಿಯಲ್ಲಿ ಕೂಗುವನ ಶಬ್ದವದೆ. ಯೆಶಾಯ ಪ್ರವಾದಿ ಹೇಳಿದನಷ್ಟೇ. ಆ ಶಬ್ದವೇ ನಾನು. ಜನರಿಗೆಲ್ಲ ಸ್ನಾನ ಮಾಡಿಸುವುದೇನು ಎಂದು ಕೇಳಿದ್ದಕ್ಕೆ, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ, ಆತನೇ ನನ್ನ ಹಿಂದೆ ಬರತಕ್ಕವನು ಅಂದನು. ಆತನ ಕೆರೆದ ಬಾರನ್ನು ಮುಟ್ಟುವುದಕ್ಕೂ ನಾನು ಯೋಗ್ಯನಲ್ಲ. ಇದೆಲ್ಲ ಯೋರ್ದನ್ ಹೊಳೆಯ ಆಚೆ ಕಡೆಯಲ್ಲಿ ಬೆತಾನ್ಯದಲ್ಲಿ ನಡೆಯಿತು. ಸ್ನಾನಿಕ ಯೋಹಾನನಿಗೂ ಯೇಸುವನ್ನು ನೋಡುವಂಥ ಬಯಕೆ, ಆಸೆ ಹೆಚ್ಚಾಗಿದೆ. ಅದಕ್ಕಾಗಿ ಆತನು ಕಾದಿದ್ದಾನೆ. ಮರುದಿನ ತನ್ನ ಕಡೆಗೆ ಬರುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ದ ಲ್ಯಾಂಬ್ ಆಫ್ ಗಾಡ್, ದೇವರ ಕುರಿ. ಈ ಮೂಲಕ ಯೇಸುವಿನ ಜೀವನ ವೃತ್ತಾಂತದ ಚರಿತ್ರೆ, ಅದರ ಮಹತ್ವವನ್ನು ತಿಳಿಸುತ್ತಾನೆ. ಆತನ ಜ್ಞಾನಸ್ನಾನ, ಆತನ ಕೆಲಸಕ್ಕಾಗಿ ಸಿದ್ಧತೆ, ತನ್ನ ಕೆಲಸವನ್ನು ಈ ಲೋಕದಲ್ಲಿ ನಡೆಸುತ್ತಾನೆ ಎಂದು ಯೋಹಾನ ತಿಳಿಸುತ್ತಾನೆ. 4ನೇ ಸುವಾರ್ತಿಕನು ಯೇಸುವಿನ ಸ್ಫೂರ್ತಿದಾಯಕ ಕಾಣಿಕೆಯ ಬಗ್ಗೆ ನಮಗೆ ತಿಳಿಸುತ್ತಾ, ಯೋಹಾನನು ಯೇಸುವನ್ನು ಒಂದು ಅದ್ಭುತ ಹೆಸರಿನಿಂದ ಕರೆಯುತ್ತಾನೆ. ಅದೇ ದೇವರ ಕುರಿ, ಲ್ಯಾಂಬ್ ಆಫ್ ಗಾಡ್. ಈ ಪದವನ್ನು ಉಪಯೋಗ ಮಾಡುವಾಗ ಆತನ ಮನಸ್ಸಿನಲ್ಲಿ ಇದ್ದದ್ದೇನು? ಮೊದಲನೇದಾಗಿ ಆತನ ಮನಸ್ಸಿನಲ್ಲಿ ಪಾಸ್ಕದ ಕುರಿಯ ಕುರಿತಾಗಿ. ಪಾಸ್ಕ ಹಬ್ಬವು ಭಾಳ ದೂರವೇನೂ ಇರಲಿಲ್ಲ. ಈಗಾಗಲೇ ಯೇಸು ಸ್ವಾಮಿಯವರು ಯೆರೂಸಲೇಮಿಗೆ ಹೋಗಿದ್ದರು. ಹಳೆ ಒಡಂಬಡಿಕೆಯಲ್ಲಿ ಕುರಿಯ ರಕ್ತವು ಅವರ ಮನೆಯನ್ನು ರಕ್ಷಣೆ ಮಾಡುತ್ತಿತ್ತು. ಯಾವ ಮನೆಯ ಬಾಗಿಲಿಗೆ ಕುರಿಯ ರಕ್ತವು ಹಚ್ಚಿದೆಯೋ ಆ ಮನೆಗೆ ಕೇಡು, ನಷ್ಟ ಬರುತ್ತಿರಲಿಲ್ಲ. ಸಾವನ್ನುಂಟು ಮಾಡುವಂಥ ದೇವದೂತನು ಆ ಮನೆಯನ್ನು ದಾಟಿ ಹೋಗುತ್ತಿದ್ದನು. ಈ ಮೂಲಕ ಇದು ಪಾಸ್ಕದ ಮನೆ ಎಂದು ತಿಳಿದು ಬರುತ್ತಿತ್ತು. ಕುರಿಯ ರಕ್ತವು ಅವರಿಗೆ ಬಿಡುಗಡೆಯನ್ನು ತಂದಿತು. ಸ್ನಾನಿಕ ಯೋಹಾನ ಯೇಸುವನ್ನು ನೋಡಿ, ಯಜ್ಞಕ್ಕೆ ಬೇಕಾದ ಕುರಿ, ಇದು ಪಾಸ್ಕದ ಕುರಿ ಎಂದು ಸೂಚನೆ ಕೊಡುತ್ತಾನೆ. ಈ ಕುರಿಯು ಎಲ್ಲ ದೇಶಗಳು ನಾಶವಾಗುವುದನ್ನು ತಪ್ಪಿಸಲು ಪಾಸ್ಕ ಹಬ್ಬದಲ್ಲಿ ತನ್ನನ್ನು ತಾನೇ ತ್ಯಾಗ ಮಾಡುವುದಕ್ಕಾಗಿ ಬಂದಿದೆ ಎಂದನು. ಲೋಕದ ಎಲ್ಲ ಜನರ ರಕ್ಷಣೆಗಾಗಿ ಯೇಸುವಿನ ರಕ್ತ ಬೇಕಾಯಿತು. ಈಜಿಪ್ಟ್ ದೇಶದಲ್ಲಿನ ಕುರಿಯ ರಕ್ತವು ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಿತು. ಒಬ್ಬನ ನಿಜವಾದ ತ್ಯಾಗದಿಂದ ಮಾತ್ರ ನಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯ. ಅದೇ ದೇವರ ಕುರಿ. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ, ನಮ್ಮ ಪಾಸ್ಕದ ಕುರಿಯು ಕೊಯ್ದದೆ, ಅದ್ಯಾವುದಂದರೆ ಕ್ರಿಸ್ತನೇ. ಯೆರೂಸಲೇಮಿನ ದೇವಾಲಯದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಜನರು ತಮ್ಮ ಪಾಪದ ನಿವಾರಣೆಗಾಗಿ ಕುರಿಯನ್ನು ಸಮರ್ಪಿಸುತ್ತಿದ್ದರು. ಇದು ಯೋಹಾನನಿಗೆ ಚೆನ್ನಾಗಿ ಗೊತ್ತಿತ್ತು.
ಯಾಕೆಂದರೆ ಈತನು ಒಬ್ಬ ಯಾಜಕನ ಮಗನಾಗಿದ್ದನು. ಈ ಕಾರ್ಯವನ್ನು ಇಸ್ರೇಲ್ ಜನರು ಕ್ರಿಸ್ತಪೂರ್ವ 70ರವರೆಗೂ ಆಚರಿಸುತ್ತಿದ್ದರು. ಕ್ರಿಸ್ತಪೂರ್ವ 70ರಲ್ಲಿ ದೇವಾಲಯ ನಾಶವಾಯಿತು. ಯೋಹಾನ ಹೇಳುವುದೇನೆಂದರೆ, ಜನರು ತಮ್ಮ ಪಾಪದ ಪಾಲಿಗೆ ಬೆಳಿಗ್ಗೆ ಸಂಜೆ ಕುರಿಯನ್ನು ಸಮರ್ಪಿಸುತ್ತಿದ್ದರು. ಆದರೆ ಯೇಸು ಜನರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡಲು ಒಂದೇ ಸಾರಿ ತನ್ನನ್ನು ತಾನೇ ಸಮರ್ಪಿಸಿಕೊಂಡನು. ಎರಡನೇದಾಗಿ, ದೇವರ ಕುರಿಯ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ನಾವು 2 ಚಿತ್ರಣವನ್ನು ನೋಡುತ್ತೇವೆ. ಯೆರೆಮೀಯ 11ನೇ ಅಧ್ಯಾಯ 19ನೇ ವಚನದಲ್ಲಿ, ನಾನಾದರೂ ವಧೆಗೆ ಒಯ್ಯುವ ಸಾಧು ಕುರಿಗೆ ಸಮಾನನಾಗಿದ್ದೇನೆ. ಬುದ್ಧಿವಂತ ಕುರಿ ಸಮರ್ಪಣೆಗೆ ಬಂದಿದೆ. ಯೆಶಾಯ 53ನೇ ಅಧ್ಯಾಯ 7ನೇ ವಚನ, ಮೌನ ಕುರಿ. ಯೆಶಾಯನು ದೊಡ್ಡ ದರ್ಶನವನ್ನು ಕಾಣುತ್ತಾನೆ. ಉಣ್ಣೆಯ ತುಪ್ಪಟವನ್ನು ಕತ್ತರಿಸಿಕೊಳ್ಳುವ ಕುರಿಯಂತೆ, ಶುದ್ಧ ಮಾಡಿಕೊಳ್ಳುವ ಕುರಿಯಂತೆ ಈ ಇಬ್ಬರು ದೊಡ್ಡ ಪ್ರವಾದಿಗಳು ಕಂಡ ದರ್ಶನವಿದು. ನೋವನ್ನು ತಾಳಿ ತನ್ನನ್ನೇ ತಾನು ತ್ಯಾಗ ಮಾಡಿ ಜನರನ್ನು ಪಾಪದಿಂದ ಬಿಡುಗಡೆಗೊಳಿಸುವ ತ್ಯಾಗಮಯಿಯಾದ ಮೆಸ್ಸಿಯನು ಪ್ರೀತಿಯಿಂದ ಹುಟ್ಟಿ ಬರುತ್ತಾನೆ ಎಂಬ ಅವರ ದರ್ಶನವು ಕಟು ಸತ್ಯವಾಗಿದೆ. ಯೇಸುವಿನ ಕುರಿತಾದ ಅಮೂಲ್ಯವಾದ ಮುನ್ರುಚಿಯನ್ನು ಇಂದಿಗೂ ಸಭೆಗಳಿಗೆ ಈ 2 ಅಧ್ಯಾಯಗಳು ಪ್ರವಾದಿಗಳು ದರ್ಶನವನ್ನು ಸಾರುತ್ತಿದ್ದಾರೆ. ಈ ದರ್ಶನವನ್ನು ಸ್ನಾನಿಕ ಯೋಹಾನ ಇಲ್ಲಿ ಕಾಣುತ್ತಾನೆ. ಸ್ನಾನಿಕನಾದ ಯೋಹಾನನಿಗೆ ಯೇಸು ಯಾರೆಂಬುದು ಗೊತ್ತಿಲ್ಲ. ಯೇಸು ತನ್ನ ಸಂಬಂಧಿಕನು ಎಂಬುದು ಸಹ ಗೊತ್ತಿಲ್ಲ. ಲೂಕ 1ನೇ ಅಧ್ಯಾಯ 36ರಲ್ಲಿ ಯೇಸು ಎಂಥವನು ಗೊತ್ತಿಲ್ಲ. ಆದರೆ ತಕ್ಷಣ ಆತನು ಹೇಳುವುದೇನೆಂದರೆ, ಇತರ ಮನುಷ್ಯರಂತೆ ಅಲ್ಲ, ಆತನು ದೇವರ ಮಗನು ಎನ್ನುತ್ತಾನೆ. ಮತ್ತು ನಾನೇನು ಅಲ್ಲ, ಕ್ರಿಸ್ತನೇ ಎಲ್ಲವೂ ಆಗಿದ್ದಾನೆ. ನಾನು ಮುಖ್ಯವಲ್ಲ, ಕ್ರಿಸ್ತನೇ ಕೇಂದ್ರ ಬಿಂದು ಎಂದು ತೋರಿಸುತ್ತಾ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದಾನೆ. ಮೂರನೇದಾಗಿ, ಬಾಪ್ಟಿಸಮ್. ಸಭೆಯ ಅಥವಾ ಚರ್ಚಿನ ಒಳಗೆ ಸೇರುವುದಕ್ಕಾಗಿ ಇರುವ ಒಂದು ಧಾರ್ಮಿಕ ಸಂಪ್ರದಾಯ ಇದು. ರಿಲಿಜಿಯಸ್ ರೈಟ್ ಫಾರ್ ಅಡ್ಮಿಷನ್ ಟು ದಿ ಚರ್ಚ್. ಸ್ನಾನಿಕ ಯೋಹಾನ ಯೇಸುವನ್ನು ಇಸ್ರಾಯೇಲಿಗೆ ತಿಳಿಯಪಡಿಸುವುದಕ್ಕೋಸ್ಕರ ನೀರಿನ ಸ್ನಾನ ಮಾಡಿಸುವವನಾಗಿ ಬಂದನು. ಯೇಸುವಿಗಾದಂಥ ಜ್ಞಾನಸ್ನಾನ ಅಥವಾ ಬಾಪ್ಟಿಸಮ್ ಅದ್ಯಾವುದೆಂದರೆ, ಅದು ದೇವರಿಂದ ನಿರ್ದರ್ಶನಗೊಂಡ ಜ್ಞಾನಸ್ನಾನ. ಯೇಸು ದೇವರಿಂದ ಆತ್ಮನನ್ನು ಹೊಂದಿ ಬಂದವನು. ಆತನದು ಆತ್ಮದ ಜ್ಞಾನಸ್ನಾನ. ಪ್ಯಾಲೆಸ್ಟೈನ್ ನಾಡಿನಲ್ಲಿ ಪಾರಿವಾಳ ಅದೊಂದು ದೈವಾರ್ಪಿತ ಪಕ್ಷಿ, ಮುದ್ದುಮಣಿ, ಸರಳತೆಯ ಚಿಹ್ನೆ. ದೇವರ ಆತ್ಮನು ಇಳಿದು ಬಂದನು. ದೇವರ ಆತ್ಮನು ಯೇಸುವಿನ ನೆಲೆಯಾಗಿ ನಿಂತನು. ನಿಜವಾದಂಥ ಜ್ಞಾನಸ್ನಾನವೇ ಒಂದು ಸಾಕ್ಷಿ. ಯೇಸು ಸ್ವಾಮಿಗೆ ಆದಂಥ ಜ್ಞಾನಸ್ನಾನವೇ ಒಂದು ಸಾಕ್ಷಿಯಾಗಿ ನಿಂತಿದೆ. ಸ್ಪಿರಿಟ್ ರೆಸ್ಟಿಂಗ್ ಆ್ಯಂಡ್ ರಿಮೈನಿಂಗ್ ಪರ್ಮನೆಂಟ್ ರಿಲೇಷನ್ಶಿಪ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್ ಆ್ಯಂಡ್ ಬಿಲೀವರ್ಸ್. ಯೇಸುವಿನಲ್ಲಿ ಆತ್ಮ ನೆಲೆಯಾಗಿ ನಿಂತಿತು. ಯೋಹಾನ 3:5ರಲ್ಲಿ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಿದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಯೋಹಾನ 7:38-39ರಲ್ಲಿ ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಯೋಹಾನ 3:34, ದೇವರು ಯಾರನ್ನು ಕಳಿಸಿದ್ದಾನೋ ಅವನಿಗೆ ಆತ್ಮನನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ದಾನೆ. ಆತನು ದೇವರ ಮಾತುಗಳನ್ನು ಆಡುತ್ತಾನೆ. ಯೋಹಾನ 20:22ರಲ್ಲಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂದನು. ಸೇವಕನ ಮೇಲೆ ಪವಿತ್ರಾತ್ಮ ನೆಲೆಯಾಗಿರುವುದು. ದೇವರ ಆತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು, ಆದಿಕಾಂಡ 1:2ರಲ್ಲಿ. ಆದರೆ ಇಲ್ಲಿ ದೇವರ ಆತ್ಮನು ಪಾರಿವಾಳದಂತೆ ಇಳಿದು ಬಂದನು. ಅಂದಿನ ಯಹೂದ್ಯ ರಬ್ಬಿಗಳು ದೇವರ ಆತ್ಮನು ಪಾರಿವಾಳದ ಹಾಗೆ ಎಲ್ಲೆಲ್ಲಿಯೂ ಚಲಿಸುತ್ತಾನೆಂದು ನಂಬಿದರು ಮತ್ತು ಪ್ರೀತಿಸಿದರು. ಹಾಗಾದರೆ ಸ್ನಾನಿಕ ಯೋಹಾನ ಯೇಸುವಿನ ಕುರಿತಾಗಿ ಹೇಳಿದಂಥ ಸಾಕ್ಷಿ ಮೊದಲನೇದು, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ದೇವಕುಮಾರನೆಂದು ಸಾಕ್ಷಿ ಕೊಟ್ಟನು. ಯೇಸುವಿಗಾದಂಥ
ಜ್ಞಾನ ಸ್ನಾನವೇ ಒಂದು ಸಾಕ್ಷಿ. ಪ್ರಾರ್ಥನೆ ಮಾಡಿಕೊಳ್ಳು. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಉಪವಾಸ ಕಾಲದಲ್ಲಿ ಯಜ್ಞಕ್ಕೆ ಬೇಕಾದ ಕುರಿಯನ್ನು ನಾವು ಧ್ಯಾನಿಸುವಾಗ ಯೇಸುವೆ, ನೀವು ನಮ್ಮೊಟ್ಟಿಗೆ ನಮ್ಮನ್ನು ನಡೆಸು. ಮಾನವರ ಕಲ್ಯಾಣಕ್ಕಾಗಿ ಪರಲೋಕದಿಂದ ಇಳಿದು ಬಂದಂಥ ದೇವರು ನೀನು. ನಮ್ಮಗಳ ಪಾಪಗಳನ್ನು ನಿವಾರಣೆ ಮಾಡಿ ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕರಿಸಿದ್ದಿ. ಅದಕ್ಕೋಸ್ಕರ ನಿನ್ನನ್ನು ಕೊಂಡಾಡುತ್ತೇವೆ ದೇವರೇ. ಈ ಜೀವನದ ಯಾತ್ರೆಯಲ್ಲಿ ನೀನು ನಮ್ಮೊಟ್ಟಿಗಿದ್ದು ನಮ್ಮೆಲ್ಲರನ್ನು ಬಲಪಡಿಸು. ನೀನೇ ನಮಗೆ ಮುಂದೂತನು ಹಿಂಬಾಲಕನಾಗಿದ್ದು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸು ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೇನ್.